ತಮಗೆಲ್ಲರಿಗೂ ಜೈ ಭೀಮ್ ಲಾಲ್ ಸಲಾಂ. ನೀಟ್ ಯು ಜಿ ಪರೀಕ್ಷೆಯಿಂದ 22 ಲಕ್ಷದ ಅಭ್ಯರ್ಥಿಗಳಿಗೆ ಭಾಗಿಯಾಗಿರುವ ಈ ಹೋರಾಟದ ಪ್ರಾರಂಭದ ಹಿಡ್ಕೊಂಡು ನಿನ್ನೆ ದಿನಾಂಕ 25/7/2026 ಉನ್ನತ ಶಿಕ್ಷಣದ ಸಚಿವರು, ಕೇಂದ್ರದ ಉನ್ನತ ಶಿಕ್ಷಣ ಸಚಿವರಾದಂಥ ಧರ್ಮೇಂದ್ರ ಅವರ ರಾಜೀನಾಮೆಯವರಿಗೆ ಹೋರಾಟ ಕಾಕ್ರೋಚ್ ಪಾರ್ಟಿ ನೇತೃತ್ವದಲ್ಲಿ ನಡೆಯಿತು. ಇದಕ್ಕೆ ಅನೇಕ ಯುವಕರು ಮತ್ತು ವಿವಿಧ ರಾಜಕೀಯ ನಾಯಕರು, ಲೋಕಸಭೆಯ ಹೊರಗೂ ಮತ್ತು ಒಳಗೂ ಪ್ರಧಾನಮಂತ್ರಿಯ ನೈಜ ಕಾರ್ಯಾಂಗದ ಅಭ್ಯರ್ಥಿಯಾಗಿರುವ ಈ ದೇಶದ ಸಂವಿಧಾನ ಮಾನ್ಯತೆ ನೀಡಿರುವ ಪ್ರಧಾನಮಂತ್ರಿಯ ನಿವಾಸದ ಎದುರಿಗೂ ದೊಡ್ಡ ದೊಡ್ಡ ಮಾಧ್ಯಮಗಳು ಪ್ರಚಾರ ಕೈಗೊಳ್ಳದೇ ಇದ್ದಾಗ ತಮ್ಮದೇ ಆದಂಥ ವಾಟ್ಸಪ್ಪು, ಫೇಸ್ಬುಕ್ಕು, ಟ್ವಿಟರು, ಎಕ್ಸ್ ಖಾತೆ, ವಿವಿಧ ಸಾಮಾಜಿಕ ಜಾಲತಾಣಗಳ ಮುಖಾಂತರ, ಪೋಸ್ಟಲ್ ಕಾರ್ಡ್ಗಳ ಮುಖಾಂತರ ಹಂಚಿಕೊಳ್ಳುತ್ತಾ ಅಹಿಂಸೆಯ ಮಾದರಿಯಾಗಿ ಪ್ರತಿಭಟನೆಯನ್ನು ಮಾಡಿದರು. ಇದರ ಅಹಿಂಸೆಯ ಮಾದರಿಯ ನೇತೃತ್ವವನ್ನು ಸೋನಮ್ ವಾಂಗ್ಚುಕ್ ಅವರು ಕೇಂದ್ರಬಿಂದು ಹಾಕಿದ್ರು. ಈ ಹೋರಾಟದ ಹಿನ್ನೆಲೆಯಲ್ಲಿ ಅಭಿಮತದಲ್ಲಿ ದಿನೇಶ್ ಅವರು ದೂರದೃಷ್ಟಿ ಮತ್ತು ವಿವಿಧ ಸಂಪರ್ಕದ ಚಳವಳಿಯ ಕುರಿತು ವಿಶ್ಲೇಷಣೆ ಮಾಡಿದ್ದನ್ನು ನಾನು ಓದಿದ್ದೇನೆ. ನನಗೂ ಭಾಳ ಕುತೂಹಲವಾದ CJP ಯಾವಾಗ ಹುಟ್ಟಿತ್ತು ಅನ್ನೋದ್ರ ಬಗ್ಗೆ ಗೊತ್ತಿರಲಿಲ್ಲ. ಆ CJP ಹುಟ್ಕೊಳ್ಳೋಕ್ಕೆ ಮುಖ್ಯ ಕಾರಣ ಎಲ್ಲಿಂದ ಪ್ರಾರಂಭ ಆಯಿತು ಅನ್ನೋದಕ್ಕೆ ಇಸ್ವಿಗಳನ್ನು ಓದುತ್ತಾ ಇರ್ತೀನಿ. ಇದು 2026ರಲ್ಲಿ CJP ಏಕಕಾಲಕ್ಕೆ ಸ್ಥಾಪನೆ ಆಗೋಕ್ಕೆ ಮುಖ್ಯ ಕಾರಣ ಏನು ಅನ್ನೋದಕ್ಕೆ ಪ್ರಜಾವಾಣಿಯಲ್ಲಿ ಬಂದಿರುವಂಥ ಮುಖ್ಯ ಸಂಗತಿಗಳನ್ನು ಓದಿ ತಮ್ಮ ಗಮನಕ್ಕೆ ತರ್ತೇನೆ. ಇಂದಿನ ಪ್ರಜಾವಾಣಿ ದಿನಪತ್ರಿಕೆಯಲ್ಲಿ ಬಂದಿರುವಂಥ ಮುಖ್ಯ ಅಂಶಗಳ ಸಂಗತಿಗಳ ಮುಖಾಂತರ CJP ಹುಟ್ಟಕ್ಕೆ ಮುಖ್ಯ ಇದೇ ಕಾರಣ ಹೀಗಾಯಿತು ಅನ್ನೋದನ್ನು ಪ್ರಸ್ತುತಪಡಿಸ್ತದೆ. ಸರ್ಕಾರ ಮಣಿಸಿದ JNG ಪ್ರತಿಭಟನೆ ಯಾವಾಗ ಏನೇನಾಯಿತು ಅನ್ನೋದ್ರ ಬಗ್ಗೆ ವಿಶ್ಲೇಷಣೆ ಮಾಡುತ್ತದೆ. ಮೇ 3 ನೀಟ್ UG ಪರೀಕ್ಷೆ, 22 ಲಕ್ಷ ಅಭ್ಯರ್ಥಿಗಳು ಭಾಗಿ. ಮೇ 12 ಪ್ರಶ್ನೆ ಪತ್ರಿಕೆ ಸೋರಿಕೆ ಕಾರಣ ಪರೀಕ್ಷೆ ರದ್ದು. ಮೇ 15 ಅರ್ಜಿಯೊಂದರ ವಿಚಾರಣೆ ಸಂದರ್ಭದಲ್ಲಿ ದೇಶದ ನಿರುದ್ಯೋಗಿಗಳನ್ನು ಜಿರಳೆಗಳು, ಪರಾವಲಂಬಿ ಜೀವಿಗಳು ಎಂದು ಕರೆದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ CJI ಸೂರ್ಯಕಾಂತ್. ಮೇ 16 CJI ಹೇಳಿಕೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕ ಆಕ್ರೋಶ. ಅಭಿಜಿತ್ ದಿವ್ಕೆ ಅವರಿಂದ ಕಾಕ್ರೋಚ್ ಜನತಾ ಪಾರ್ಟಿ ಅಂದರೆ CJP ಸ್ಥಾಪನೆ, ನೆಟ್ಟಿಗರಿಂದ ಭಾರಿ ಬೆಂಬಲ. ಜೂನ್ ಅಂದರೆ CJI ಸೂರ್ಯಕಾಂತ್ ಹೇಳಿರುವ ಈ ಸ್ಟೇಟ್ಮೆಂಟಿಗೆ ಮೇ 16ನೇ ತಾರೀಕು ಮುಂಬೈ ನಗರದಲ್ಲಿರುವಂಥ ಅಭಿಜಿತ್ ದಿವ್ಕೆ ಅವರು ಮೇ 16ರಂದೇ ಅದನ್ನು ಕಾಕ್ರೋಚ್ ಜನತಾ ಪಾರ್ಟಿ ಎಂಬ ಸ್ಥಾಪನೆ ಮಾಡ್ತಾನೆ. ಅದು CJP ಸ್ಥಾಪನೆ ಅಂತ. ಜೂನ್ 6 ಪರೀಕ್ಷಾ ಅಕ್ರಮಗಳ ವಿರುದ್ಧ ದೆಹಲಿಯಲ್ಲಿ ದಿವ್ಕೆ ನೇತೃತ್ವದಲ್ಲಿ CJP ಪ್ರತಿಭಟನೆ. ಜೂನ್ 20 ಪ್ರಶ್ನೆ ಪತ್ರಿಕೆ ಸೋರಿಕೆ ಹೊಣೆ ಹೊತ್ತು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿ CJP ನೇತೃತ್ವದಲ್ಲಿ ವಿದ್ಯಾರ್ಥಿಗಳಿಂದ ದೆಹಲಿಯ ಜಂತರ್ ಮಂತರ್ನಲ್ಲಿ ಅನಿರ್ದಿಷ್ಟಾವಧಿ ಧರಣಿ ಆರಂಭ. ಜೂನ್ 21 ದೇಶಾದ್ಯಂತ ನೀಟ್ UG ಮರುಪರೀಕ್ಷೆ.
ಜೂನ್ 26 ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರಿಂದ ಉಪಸತ್ಯಾಗ್ರಹ ನಡೆಯಿತು. ಜೂನ್ 28 ಸಾಮಾಜಿಕ ಹೋರಾಟಗಾರ ಸೋನಂ ವಾಂಗ್ಚುಕ್ ಅವರಿಂದ ಉಪಸತ್ಯಾಗ್ರಹ. ಜುಲೈ 16 ನೀಟ್ UG ಮರುಪರೀಕ್ಷೆಯ ಫಲಿತಾಂಶ ಘೋಷಣೆ ಮಾಡಿದರು. ಜುಲೈ 16 ಸೋನಂ ಅವರನ್ನು ಬಲವಂತವಾಗಿ ಆಸ್ಪತ್ರೆಗೆ ದಾಖಲಿಸಿದ ದೆಹಲಿ ಪೊಲೀಸರು. ಜುಲೈ 20 ಜಂತರ್ ಮಂತರ್ನಿಂದ ಸಂಸತ್ನವರೆಗೆ ಸಾವಿರಾರು ವಿದ್ಯಾರ್ಥಿಗಳಿಂದ ಸಂಸತ್ ಚಲೋ ಮೆರವಣಿಗೆ. ಪೊಲೀಸರು ಮತ್ತು ಪ್ರತಿಭಟನಾಕಾರರ ನಡುವೆ ಸಂಘರ್ಷ. ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ಲಾಟರಿ ಚಾರ್ಜ್, ಅಶ್ರುವಾಯು ಪ್ರಯೋಗ. ಜುಲೈ 21 ದೆಹಲಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ದೌರ್ಜನ್ಯ ಖಂಡಿಸಿ ಕಾಂಗ್ರೆಸ್ ನಾಯಕರಾದ ರಾಹುಲ್ ಗಾಂಧಿ, ಪ್ರಿಯಾಂಕ್ ಗಾಂಧಿ ಅವರಿಂದ ಪ್ರಧಾನಿ ನಿವಾಸದ ಎದುರ ಧರಣಿ. ವಿದ್ಯಾರ್ಥಿಗಳ ಮೇಲಿನ ಹಲ್ಲೆ ಖಂಡಿಸಿ ದೇಶದ ಹಲವೆಡೆ ಪ್ರತಿಭಟನೆ. ಜುಲೈ 23 ಪರೀಕ್ಷಾ ಅಕ್ರಮ ತಡೆಗೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಇನ್ಸ್ಟಾಗ್ರಾಮ್ ಮೂಲಕ ಭರವಸೆ. ಜುಲೈ 24 ಸೋನಂ ಅವರಿಂದ ಉಪಸತ್ಯಾಗ್ರಹ ಅಂತ್ಯ. ಜುಲೈ 25 ಜೆಎನ್ಜಿ ಪ್ರತಿಭಟನೆಗೆ ಮಣಿದು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಂದ ರಾಜೀನಾಮೆ ಸಲ್ಲಿಕೆ. ಸರ್ಕಾರದೊಂದಿಗೆ ನಡೆದ ಮಾತುಕತೆಯ ಬಳಿಕ ಪ್ರತಿಭಟನೆಯನ್ನು ವಾಪಸ್ ಪಡೆದ CJP. ಈ ಪ್ರತಿಭಟನೆ ಜಾಗವೇ ಹರ್ಷೋದ್ಗಾರವನ್ನು ಮಾಡಿದಾಗ ಅಲ್ಲಿರ್ತಕ್ಕಂಥ 24 ವರ್ಷದ ಯುವಕ ಕಾರ್ತಿಕ್ ಎಂಬವನು ಸ್ಟೇಟ್ಮೆಂಟ್ ಕೊಡ್ತಾರೆ. ಪ್ರತಿಭಟನೆ ಆರಂಭ ದಿನದಿಂದ ಇಲ್ಲಿದ್ದೇನೆ, ಅಶ್ರುವಾಯು ದಾಳಿ ಎದುರಿಸಿದ್ದೇನೆ. ಜುಲೈ 20ರ ಕ್ರೌರ್ಯಕ್ಕೆ ಸಾಕ್ಷಿಯಾದ ನೋವಿದೆ. ಆದರೆ ಒಗ್ಗಟ್ಟಿನಿಂದ ಬದಲಾವಣೆ ತರಲು ಸಾಧ್ಯ ಎಂಬ ನನ್ನ ನಂಬಿಕೆ ಬಲಗೊಂಡಿದೆ ಎಂದು ಹೇಳುತ್ತಾರೆ. ಅಭಿಜಿತ್ ದೀಪ್ಕೆ CJP ಸ್ಥಾಪನೆ ಮಾಡಿರುವಂಥ ಅಭಿಜಿತ್ ದೀಪ್ಕೆಯವರ ತಂದೆಯವರಾಗಿದ್ದಂಥ ಭಗವಾನ್ ರಾವ್ ದೀಪ್ಕೆ ಅವರು ಸ್ಟೇಟ್ಮೆಂಟ್ ಹೀಗಿದೆ: ಯಾವುದೇ ರಾಜಕೀಯ ಹಿನ್ನೆಲೆ ಇಲ್ಲದ ನಮ್ಮ ಮಗ CJP ಪ್ರಾರಂಭಿಸಿದಂದಿನಿಂದ ಕುಟುಂಬ ನಿರಂತರವಾಗಿ ಭಯದಿಂದ ಬದುಕುತ್ತಿದೆ ಅಂತ ಹೇಳ್ತಾರೆ. ಹೋರಾಟದ ಅನೇಕ ಪರೀಕ್ಷಾಂಗಗಳನ್ನು ವಿರೋಧಿಸಿ ಬಂದಿರುವಂಥ ಕೇಂದ್ರ ಸಚಿವರು ಆಗಿರುವಂಥ ಧರ್ಮೇಂದ್ರ ಪ್ರಧಾನ್ ಅವರು ಒಂದು ಸ್ಟೇಟ್ಮೆಂಟ್ ಇದೆ ರಾಜೀನಾಮೆ ಕೊಟ್ಟ ಮೇಲೆ. ಇವೆಲ್ಲ ಸ್ಟೇಟ್ಮೆಂಟ್ಗಳು ಓದುವುದು ನನಗೆ ಅನಿವಾರ್ಯ ಅನ್ನೋದಕ್ಕಿಂತ ಸಾರ್ವಜನಿಕ ಲೋಕಕ್ಕೆ ಬಿಡುವುದು ಭಾಳ ಮುಖ್ಯವಾದಂಥ ಅನಿವಾರ್ಯ. ಸಾರ್ವಜನಿಕ ಹಿತಾಸಕ್ತಿಯು ಭದ್ರತೆಯೂ ಇದೆ. ಇದರ ಬಗ್ಗೆ ಯಾವುದೇ ಸ್ಟೇಟ್ಮೆಂಟ್ಗಳ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಅದು ಓದುಗರ ಮನಸ್ಥಿತಿಗೆ ಬಿಡುವುದರಿಂದ ನಾನು ಸ್ಟೇಟ್ಮೆಂಟನ್ನು ಯಥಾವತ್ತಾಗಿ ಪ್ರಜಾವಾಣಿಯಲ್ಲಿ ಏನು ಬಂದಿದೆ ಅದು ಯಥಾವತ್ತಾಗಿ ಓದುತ್ತಿದ್ದೇನೆ. ಮೊದಲಿಗೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ನೀಡಿದ್ದು ಯಾಕೆ ಅನ್ನೋದರ ಕುರಿತು ಒಂದಿಷ್ಟು ಸ್ಟೇಟ್ಮೆಂಟ್ ಹೇಳ್ತಾರೆ. ದೇಶ ವಿರೋಧಿ ಶಕ್ತಿಗಳು ಪರಿಸ್ಥಿತಿಯ ಲಾಭ ಪಡೆಯದಂತೆ ತಡೆಯೋದು, ಭಾರತದ ಯಾವುದೇ ವಿದ್ಯಾರ್ಥಿಯು ಕಾನೂನು ತೊಡಕಿನಲ್ಲಿ ಸಿಲುಕದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ರಾಜೀನಾಮೆ ಸಲ್ಲಿಸಿದ್ದೇನೆ ಎಂದು ಧರ್ಮೇಂದ್ರ ಪ್ರಧಾನ್ ಅವರು ಹೇಳುವ ಸ್ಟೇಟ್ಮೆಂಟ್. ಈ ನೀಟ್ ಪರೀಕ್ಷೆಯ ಅಮರನಾಥ ಸತ್ಯಾಗ್ರಹವನ್ನು ಕೈಗೊಂಡಿರುವಂಥ ಸೋನಂ ವಾಂಗ್ಚುಕ್ ಅವರು, ಸಾಮಾಜಿಕ ಹೋರಾಟಗಾರರಾಗಿರೋ ಸೋನಂ ವಾಂಗ್ಚುಕ್ ಅವರು ಸ್ಟೇಟ್ಮೆಂಟು ಇದೆ. ಅವರ ಸ್ಟೇಟ್ಮೆಂಟ್ ಹೀಗಿದೆ: ಪ್ರಜಾಪ್ರಭುತ್ವ, ಶಾಂತಿ, ತಾಳ್ಮೆ ಮತ್ತು ಪರಿಶ್ರಮಕ್ಕೆ ಗೆಲುವು ಸಂದಿದೆ. ಹೊಣೆಗಾರಿಕೆಯಿಂದ ಸುಧಾರಣೆಗಳತ್ತ ಹೋರಾಟ ಮುಂದುವರಿಯುತ್ತದೆ. ಹೋರಾಟಕ್ಕೆ ಧ್ವನಿಗೂಡಿಸಿದ ಜನರಿಗೆ ಧನ್ಯವಾದ ಅಂತ ತಿಳಿಸ್ತಾರೆ. ಇಡೀ ಹೋರಾಟದ
CGP ಸ್ಥಾಪನೆ ಮಾಡುವ ಮುಖಾಂತರ ಅಂದರೆ ಕಾಕ್ರೋಚ್ ಜನತಾ ಪಕ್ಷದ ಸಂಸ್ಥಾಪಕರು ಆಗಿರುವಂಥ ಈ ಹೋರಾಟದ ನೇತೃತ್ವವನ್ನು ವಹಿಸಿರುವಂಥ ಅಭಿಜಿತ್ ದೀಪ್ಗೆ ಅವರ ಸ್ಟೇಟ್ಮೆಂಟು ಹೀಗಿದೆ. ಈ ಸರ್ಕಾರದಲ್ಲಿ ಯಾರು ರಾಜೀನಾಮೆ ಕೊಡುವುದಿಲ್ಲ ಎಂದು ಕೆಲವರು ಹೇಳುತ್ತಿದ್ದರು. ಜಗತ್ತು ಬಾಗುವುದು ಅದನ್ನು ಬಾಗಿಸುವಂಥ ಸಮರ್ಥ ವ್ಯಕ್ತಿಯ ಮುಂದೆ ಮಾತ್ರ ಎಂದು ನಾವು ಸಾಬೀತು ಮಾಡಿದ್ದೇವೆ. ಮತ್ತೆ ಓದ್ತಾ ಇದ್ದೀನಿ. ಈ ಸರ್ಕಾರದಲ್ಲಿ ಯಾರು ರಾಜೀನಾಮೆ ಕೊಡುವುದಿಲ್ಲ ಎಂದು ಕೆಲವರು ಹೇಳುತ್ತಿದ್ದರು. ಜಗತ್ತು ಬಾಗುವುದು ಅದನ್ನು ಬಾಗಿಸುವಂಥ ಸಮರ್ಥ ವ್ಯಕ್ತಿಯ ಮುಂದೆ ಮಾತ್ರ ಎಂದು ನಾವು ಸಾಬೀತು ಮಾಡಿದ್ದೇವೆ ಅಂತ ಹೇಳ್ತಾರೆ. ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತಿರೋರು ಮತ್ತು ಕಾಂಗ್ರೆಸ್ ಪಕ್ಷದ ಧುರೀಣರು, ಮುಖಂಡರು, ರಾಷ್ಟ್ರೀಯ ಮುಖಂಡರು ಮತ್ತು ಲೋಕಸಭೆ ವಿರೋಧ ಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿಯವರ ಒಂದು ಸ್ಟೇಟ್ಮೆಂಟ್ ಹೀಗಿದೆ. ಎಷ್ಟೇ ಬಲ ಪ್ರಯೋಗ ಮಾಡಿದರೂ ಯುವಕರನ್ನು ಹಿಮ್ಮೆಟ್ಟಿಸಲು ಸರ್ಕಾರಕ್ಕೆ ಸಾಧ್ಯವಾಗದು. ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಭೂತಕಾಲ ಭವಿಷ್ಯವನ್ನು ಭೂತಕಾಲವು ಎಂದಿಗೂ ಹಿಮ್ಮೆಟ್ಟಿಸಲು ಸಾಧ್ಯವಿಲ್ಲ. ಎಷ್ಟೇ ಬಲ ಮತ್ತೆ ರಾಹುಲ್ ಗಾಂಧಿ ಅವರ ಸ್ಟೇಟ್ಮೆಂಟ್ ಮತ್ತೆ ಪುನರಾವರ್ತನೆ ಮಾಡ್ತಾ ಇದ್ದೀನಿ. ಎಷ್ಟೇ ಬಲ ಪ್ರಯೋಗ ಮಾಡಿದರೂ ಯುವಕರನ್ನು ಹಿಮ್ಮೆಟ್ಟಿಸಲು ಸರ್ಕಾರಕ್ಕೆ ಸಾಧ್ಯವಾಗದು. ಪ್ರಧಾನಿ ನರೇಂದ್ರ ಮೋದಿಯವರು ಭಾರತದ ಭೂತಕಾಲ ಭವಿಷ್ಯವನ್ನು ಭೂತಕಾಲವು ಎಂದಿಗೂ ಹಿಮ್ಮೆಟ್ಟಿಸಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ.